ಇನ್ನು ನೀಟ್ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಆಗದಂತೆ ತಡೆಯುವುದಕ್ಕಾಗಿ ಟೆಲಿಗ್ರಾಮ್ ಆಪ್ಗೆ ಈ ಬಾರಿ ನಿರ್ಬಂಧ ಹೇರಲಾಗಿದೆ. ಟೆಲಿಗ್ರಾಮ್ ಆಪ್ಗೆ ಕೇಂದ್ರ ಸರ್ಕಾರದಿಂದ ತಾತ್ಕಾಲಿಕ ನಿರ್ಬಂಧ. ಇದು ನೀಟ್ ಪರೀಕ್ಷೆಯಲ್ಲಿ ಆಗಬಹುದಾದಂತಹ ಅಕ್ರಮ ತಡೆಯುವುದಕ್ಕಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಕಟ್ಟುನಿಟ್ಟಿನ ಕ್ರಮ. ನೀಟ್ ಮರುಪರೀಕ್ಷೆ ಏನಿದೆ ಅದು ಮುಗಿಯೋವರೆಗೂ ಕೂಡ ಟೆಲಿಗ್ರಾಮ್ ಆಪ್ ವರ್ಕ್ ಆಗಲ್ಲ. ನಿರ್ಬಂಧ ಅಂದ್ರೆ ಜೂನ್ 22ರವರೆಗೂ ಕೂಡ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ಗೆ ನಿರ್ಬಂಧ ಹೇರಲಾಗಿದೆ. ಜೂನ್ 21ಕ್ಕಿದೆ ನೀಟ್ ಮರುಪರೀಕ್ಷೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆದಂತಹ ಹಿನ್ನೆಲೆಯಲ್ಲಿ ಕಳೆದ ಬಾರಿ ನಡೆದಂತಹ ಪರೀಕ್ಷೆಯನ್ನೇ ರದ್ದುಗೊಳಿಸಲಾಯಿತು. ಮರುಪರೀಕ್ಷೆ ಈಗ ನಿಗದಿಯಾಗಿದೆ ಜೂನ್ 21ಕ್ಕೆ. ಅಲ್ಲೂ ಏನು ಅಕ್ರಮ ಆಗದೆ ಇರಬಾರದು ಅನ್ನುವಂತಹ ದೃಷ್ಟಿಯಿಂದಾಗಿ ಈ ರೀತಿ ಟೆಲಿಗ್ರಾಮ್ ಆಪ್ ಅನ್ನ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಕಳೆದ ಬಾರಿ ಇದೇ ಟೆಲಿಗ್ರಾಮ್ ಆಪ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಈಗ ಜೂನ್ 30ರವರೆಗೂ ಕೂಡ ಟೆಲಿಗ್ರಾಮ್ ಎಡಿಟ್ ಆಯ್ಕೆಗೂ ಕೂಡ ನಿರ್ಬಂಧ ಹೇರಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಏನು ಮನವಿ ಮಾಡಿಕೊಂಡಿತ್ತು ಅದಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಈ ಕ್ರಮವನ್ನ ಸ್ವಾಗತಿಸಿದೆ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ. ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. NTA ವೆಲ್ಕಮ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಕ್ರಮವನ್ನ. ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ ಅಂತ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ ಪರೀಕ್ಷಾ ಮಂಡಳಿ. NTA ಮತ್ತು ಕೇಂದ್ರ ಸರ್ಕಾರ ತೀವ್ರ ಟೀಕೆಗೆ ಗುರಿಯಾಗಿದೆ. ನೀಟ್ ಪರೀಕ್ಷೆಯಿಂದ ಆದಂತಹ ಒಂದು ಅಕ್ರಮ, ಜೊತೆಗೆ ಮತ್ತೆ ಮರುಪರೀಕ್ಷೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದ್ದು, ಜೊತೆಗೆ ವಿದ್ಯಾರ್ಥಿಗಳು ಆತಂಕಕ್ಕೊಳಗಾಡಿ ಹಲವು ಕಡೆಗಳಲ್ಲಿ ಆತ್ಮಹತ್ಯೆಯಂತಹ ಒಂದು ನಿರ್ಧಾರಕ್ಕೂ ಕೂಡ ಬಂದದ್ದು. ಇದೆಲ್ಲವೂ ಕೂಡ ಇಡೀ ದೇಶಾದ್ಯಂತ ವ್ಯಾಪಕ ಪ್ರತಿಭಟನೆಗೆ ಕಾರಣ ಆಯಿತು, ಟೀಕೆಗೆ ಗುರಿಯಾಯಿತು NTA ಮತ್ತು ಕೇಂದ್ರ ಸರ್ಕಾರ. ಹಾಗಾಗಿ ಈ ಬಾರಿ ಮರುಪರೀಕ್ಷೆಯಲ್ಲಿ ಯಾವುದೇ ರೀತಿಯಲ್ಲೂ ಸಮಸ್ಯೆಗಳಾಗಬಾರದು ಅನ್ನೋ ದೃಷ್ಟಿಯಿಂದಾಗಿ ಕ್ರಮ, ಅದನ್ನ ಪರೀಕ್ಷಾ ಮಂಡಳಿ ಸ್ವಾಗತಿಸಿದೆ. ಇನ್ನು ಕೇಂದ್ರ ಸರ್ಕಾರದ ನೀಟ್ ಭದ್ರತೆಗೆ ಅಣ್ಣಾಮಲೈ ಟೀಕಿಸಿದ್ದಾರೆ. ಬಿಜೆಪಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಮಾಜಿ ರಾಜ್ಯಾಧ್ಯಕ್ಷ. ನೀಟ್ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರ ಭದ್ರತೆ ಕೊಡ್ತಾ ಇರೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. 2 ಹಂತದ CRPF CISF ಜೊತೆಗೆ ವಾಯುಸೇನೆಯ ಭದ್ರತೆ, 4 ಹಂತದ CCTV ಕಣ್ಗಾವಲು ಹಾಗೂ AI ನಿಗಾ, ಇಷ್ಟೆಲ್ಲ ಭದ್ರತೆಯಿಂದ ಒಂದು ಪರೀಕ್ಷೆ ಬರಿಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ, ಅಣಕಿಸಿದ್ದಾರೆ. ಒಂದು ನೀಟ್ ಪರೀಕ್ಷೆಯನ್ನ ಈ ಪರಿ ಭದ್ರತೆಯಲ್ಲಿ ಬರೆಯುವಂತಹ ಅಗತ್ಯತೆ ಇದೆಯಾ, ಇದೇನಾ ಕ್ರಮ ಅಂತ ಅಣ್ಣಾಮಲೈ ಟೀಕಿಸಿದ್ದಾರೆ. ಬಿಜೆಪಿಯೊಂದಿಗಿನ ತಮ್ಮ ನಂಟನ್ನು ಕಳೆದುಕೊಂಡ್ರು ಅವರು ಈಗ ಬಿಜೆಪಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ನೀಟ್ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಈ ಭದ್ರತೆ ಏನಿದೆ, ಒಂದು ಟೆಲಿಗ್ರಾಮ್ ಆ್ಯಪ್ ತಾತ್ಕಾಲಿಕ ಬಂದಾಗಿದ್ದು ಮತ್ತು 2 ಹಂತದ ಈ CRPF CISF ವಾಯುಸೇನೆ ಭದ್ರತೆ, 4 ಹಂತದ CCTV ಕಣ್ಗಾವಲು, AI ನಿಗಾ, ಏನೇನು ಕೊಡ್ತಾ ಇದ್ದೀರಾ ಒಂದು ಪರೀಕ್ಷೆಗೆ, ಇಷ್ಟು ಭದ್ರತೆ ಇಟ್ಕೊಂಡು ಪರೀಕ್ಷೆ ಬರೆಸ್ಬೇಕಾ ಅಂತ ಅಣ್ಣಾಮಲೈ ಹಾಕಿರುವಂತಹ ಪೋಸ್ಟ್ ಗಮನಿಸ್ತಾ ಇದ್ದೀವಿ.